Yes, good morning, students. In the previous class, we discussed about how even learn the language of the birds. ಹೌದಲ್ವಾ? ಇಂದಿನ ತರಗತಿಯಲ್ಲಿ ನಾವು ಈವನ್ ಯಾವ ರೀತಿಯಾಗಿ ಬರ್ಡ್ಸ್ ಲ್ಯಾಂಗ್ವೇಜನ್ನು ಕಲ್ತ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಎಸ್ ಬಿಫೋರ್ ಗೋಯಿಂಗ್ ಟು ದ ಲೆಸನ್ ವಿ ಡಿಸ್ಕಸ್ ಸಮ್ ವೊಕ್ಯಾಬುಲರಿ ವರ್ಡ್ಸ್. ಎಸ್ ಇನ್ಸಿಸ್ಟೆಡ್ ಮೀನ್ಸ್ ಸೆಡ್ ಆಸ್ಕ್ಡ್ ಫೋರ್ಸ್ಲಿ. ಅಂದರೆ ಏನು ಮಾಡ್ತಾರೆ, ಇನ್ಸಿಸ್ಟೆಡ್ ಮೀನ್ಸ್ ತುಂಬ ಫೋರ್ಸ್ ಆಗಿ ಕೇಳ್ತಕ್ಕಂಥದ್ದು. ಏನು ಹೇಳ್ದ ಅಂತ ನಾವು ಕೇಳ್ತೀವಲ್ಲ, ಸೊ ಹಾಗೆ ಫೋರ್ಸ್ ಮಾಡ್ತೀವಲ್ಲ, ಅದಕ್ಕೆ ನಾವು ಇನ್ಸಿಸ್ಟೆಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ವೆಸಲ್ ಮೀನ್ಸ್ ಎ ಲಾರ್ಜ್ ಬೋಟ್ ಆರ್ ಶಿಪ್. ಅಂದರೆ ಒಂದು ದೊಡ್ಡದಾದಂತಹ ಬೋಟ್ ಅಥವಾ ಹಡಗಿಗೆ ನಾವೇನಂತ ಕರಿತೀವಿ, ವೆಸಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಬಾರ್ಡ್ ಮೀನ್ಸ್ ಆ್ಯಂಡ್ ಶಿಪ್, ಅಂದರೆ ಶಿಪ್ನ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಪ್ರಿಡಿಕ್ಟಿಂಗ್ ಮೀನ್ಸ್ ಫೋರ್ ಟೆಲ್ಲಿಂಗ್, ಅಂದರೆ ಮುನ್ಸೂಚನೆನ ಕೊಡ್ತಕ್ಕಂಥದ್ದಕ್ಕೆ ನಾವು ಪ್ರಿಡಿಕ್ಟಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇನ್ಕ್ವೈರ್ಡ್ ಮೀನ್ಸ್ ಆಸ್ಕಿಂಗ್ ಅಬೌಟ್ ಸಮಥಿಂಗ್, ಅಂದರೆ ಯಾವುದ್ರ ಬಗ್ಗೆ ಕೇಳೋದು ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಇನ್ಕ್ವೈರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ಹಾರ್ಬರ್ ಮೀನ್ಸ್ ಆನ್ ಏರಿಯಾ ಆಫ್ ವಾಟರ್ ನಿಯರ್ ದ ಲ್ಯಾಂಡ್ ವೆರ್ ಇಟ್ ಈಸ್ ಸೇಫ್ ಫಾರ್ ಶಿಪ್ಸ್ ಟು ಸ್ಟೇ. ಅಂದರೆ ಆ ಶಿಪ್ಪನ್ನು ನಿಲ್ಲಿಸ್ತಕ್ಕಂಥ ಒಂದು ಬಂದರಿಗೆ ನಾವು ಏನಂತ ಕರಿತೀವಿ, ಹಾರ್ಬರ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಒನ್ ಎನ್ಕ್ರೂಡ್ ಮೀನ್ಸ್ ಡ್ರಾಪ್ಡ್ ದ ಹೆವಿ ಮೆಟಲ್ ಸಪೋರ್ಟ್ ವಿಚ್ ಹೋಲ್ಡ್ ದ ಶಿಪ್ ಇನ್ ಪ್ಲೇಸ್ ಇನ್ ದ ಓಷನ್. ಅಂದರೆ ಆ ಒಂದು ಓಷನ್ನಲ್ಲಿ ಬಂದರಿನಲ್ಲಿ ನಿಲ್ಲಿಸಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ಬೋದು. ಎನ್ಕ್ರೈಡ್ ಮೀನ್ಸ್ ಲಂಗರ್ ಹಾಕೋದು ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಎನ್ಕ್ರೈಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಎಸ್, ಕಮಿಂಗ್ ಟು ದ ಲೆಸನ್. One beautiful day soon after this, Ivan sat with his parents when the nightingale came, sat on windowsill and started singing. ಒಂದಿನ ಏನಾಗುತ್ತೆ ಅಂದರೆ, ಈವನ್ ಮತ್ತು ಅವನ ಪೇರೆಂಟ್ಸ್ ಕೂತ್ಕೊಂಡಿರ್ತಾರೆ. ಅವಾಗ ನೈಟಿಂಗೇಲ್ ಬಂದುಬಿಟ್ಟು ಆ ವಿಂಡೋಸಿಲಲ್ಲಿ ಕೂತ್ಕೊಂಡ್ಬಿಟ್ಟು ಹಾಡ್ತಾ ಇರುತ್ತೆ. ಅದು ತನ್ನ ಹಾಡನ್ನು ಸ್ಟಾರ್ಟ್ ಮಾಡುತ್ತೆ. ಆ ಸಾಂಗ್ ಕೇಳೋದಕ್ಕೆ ಹೇಗಿರುತ್ತೆ ಅಂದರೆ ತುಂಬ ಸ್ಯಾಡ್ನೆಸ್ಸಿಂದ ಕೂಡಿರುತ್ತೆ. ಅದೇ ರೀತಿಯಾಗಿ ಇಟ್ ಅಫೆಕ್ಟೆಡ್ ದ ಮರ್ಚೆಂಟ್ ಆ್ಯಂಡ್ ಹಿಸ್ ವೈಫ್. ಆ ಸಾಂಗಿನ ಒಂದು ಪರಿಣಾಮ ಯಾರ ಮೇಲೆ ಆಗುತ್ತೆ ಅಂದರೆ ಮರ್ಚೆಂಟ್ ವೈಫ್ ಮೇಲೆ ಆಗುತ್ತೆ. ಅದು ಯಾಕೋ ತುಂಬ ಸ್ಯಾಡ್ನೆಸ್ಸಿಂದ ಹಾಡ್ತಾ ಇರೋದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಬಟ್ ಏನು ಹೇಳ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆ್ಯಂಡ್ ಈವನ್ ಹೂ ಕುಡ್ ಅಂಡರ್ಸ್ಟ್ಯಾಂಡ್ ಎವರಿ ವರ್ಡ್. ಅಂದರೆ ಈಗ ಆಲ್ರೆಡಿ ಈವನ್ ಕಲ್ತಿರ್ತಾನಲ್ವ ಲ್ಯಾಂಗ್ವೇಜನ್ನು ಬರ್ಡ್ಸ್ ಲ್ಯಾಂಗ್ವೇಜನ್ನು ಆಲ್ರೆಡಿ ಕಲ್ತಿರ್ತಾನೆ. ಅವನು ಪ್ರತಿಯೊಂದು ವರ್ಡನ್ನು ಆ ನೈಟಿಂಗೇಲ್ ಹಾಡ್ತಾ ಇರುತ್ತಲ್ವ, ಅದರ ಪ್ರತಿಯೊಂದು ವರ್ಡನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿರ್ತಾರೆ, ಗೊತ್ತಾಗ್ತಾ ಇರುತ್ತೆ. ಈ ಒಂದು ನೈಟಿಂಗೇಲ್ ಏನು ಹೇಳ್ತಾ ಇದೆ ಅಂತ ಇವನಿಗೆ ಗೊತ್ತಾಗ್ತಾ ಇರುತ್ತೆ. ಸ್ಟಾರ್ಟೆಡ್ ವೀಪಿಂಗ್, ಅವನೇನು ಮಾಡ್ತಾನೆ, ಆ ಒಂದು ನೈಟಿಂಗೇಲ್ ಹಾಡ್ತಾ ಇರೋದನ್ನ ಕೇಳಿಬಿಟ್ಟು ಹಾಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೈಲೆಂಟಾಗಿ. ಟೀಯರ್ಸ್ ರನ್ನಿಂಗ್ ಡೌನ್ ಹಿಸ್ ಚೀಕ್ಸ್, ಅಂದರೆ ಅವನ ಗಲ್ಲದ ಮೇಲೆ ಆ ಒಂದು ಕಣ್ಣೀರು ಹರಿತಾನೆ ಇರ್ತವೆ. ವಾಟ್ ಮೇಕ್ ಯು ಕ್ರೈ ಮೈ ಸನ್, ಏನಾಯಿತು ಮಗ್ನಿ ಅಂತ ಹೇಳಿಬಿಟ್ಟು ಆ ಒಂದು ಮರ್ಚೆಂಟ್ ಕೇಳ್ತಾರೆ, ಆ ಮರ್ಚೆಂಟ್ ವೈಫ್. ದ ಪೇರೆಂಟ್ಸ್ ಆಸ್ಕ್ಡ್ ಈವನ್ ಟೋಲ್ಡ್ ದೇಮ್ ದಟ್ ಇಟ್ ವಾಸ್ ಬಿಕಾಸ್ ಹಿ ಅಂಡರ್ಸ್ಟುಡ್ ವಾಟ್ ದ ಬರ್ಡ್ ವಾಸ್ ಸಿಂಗಿಂಗ್. ಆ ಪೇರೆಂಟ್ಸ್ ಕೇಳಿದಾಗ ಈವನ್ ಹೇಳ್ತಾನೆ, ಆ ಬರ್ಡ್ಸ್ ಹೇಳ್ತಾ ಇರೋ ಪ್ರತಿಯೊಂದು ಶಬ್ದ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ದ ಪೇರೆಂಟ್ಸ್ ಇನ್ಸಿಸ್ಟೆಡ್ ದಟ್ ಹಿ ಕುಡ್ ಟೆಲ್ ದೆಮ್ ಎವ್ರಿಥಿಂಗ್ ವಿತೌಟ್ ಹೈಡಿಂಗ್ ಎನಿಥಿಂಗ್. ಆ ಪೇರೆಂಟ್ಸ್ ಏನು ಮಾಡ್ತಾರೆ, ಇನ್ಸಿಸ್ಟೆಡ್ ಮೀನ್ಸ್ ಫೋರ್ಸ್ ಮಾಡ್ತಾರೆ, ತುಂಬ ಹೇಳು, ಅದೇನು ಹೇಳ್ತದೆ ಹೇಳು, ಅದೇನು ಹೇಳ್ತು ಅನ್ನೋ ಪ್ರತಿಯೊಂದನ್ನು ಕೂಡ ಮುಚ್ಚಿಡದೆ ನಮಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಇವನಿಗೆ ತುಂಬ ಫೋರ್ಸನ್ನು ಮಾಡ್ತಾರೆ. ಯಾರು, ಪೇರೆಂಟ್ಸು, ಮರ್ಚೆಂಟ್ ವೈಫ್. ಎಸ್, ಈ ರೀತಿಯಾಗಿ ಪೇರೆಂಟ್ಸು ಇವನ್ಗೆ ಆ ನೈಟಿಂಗೇಲ್ ಏನು ಹೇಳ್ತು ಅಂತ ಹೇಳ್ಬಿಟ್ಟು ತುಂಬ ಫೋರ್ಸಾಗಿ ಕೇಳ್ತಾರೆ. ಎಸ್, ಇನ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವು ನೋಡ್ತೀವಿ ಆ ನೈಟಿಂಗೇಲ್ ಏನು ಹೇಳ್ತು ಅನ್ನೋದ್ರ ಬಗ್ಗೆ ಇವನು ತನ್ನ ಪೇರೆಂಟ್ಸಿಗೆ ಹೇಳ್ತಾನೆ. ಏನು ಹೇಳ್ತು, ಎಸ್, ಮುಂದಿನ ಒಂದು ಪ್ಯಾರಾಗ್ರಾಫಲ್ಲಿ ನೋಡೋಣ, ಆಯಿತಾ. The nightingale says, even replied with a huge sigh, there will
come a time when even the merchant's sons shall become even, the king's son and his own father shall serve him as a simple servant. ಅಂದರೆ ಇಲ್ಲಿ ಹೇಳ್ತಾನೆ, ಫೋರ್ಸ್ ಮಾಡ್ತಿರ್ತಾರಲ್ವ ಅವನ ಪೇರೆಂಟ್ಸು. ಸೊ ಇಲ್ಲಿ ನೈಟಿಂಗಲ್ಲಿ ಏನು ಹೇಳ್ತು ಅನ್ನೋದ್ರ ಬಗ್ಗೆ ಇವನು ರಿಪ್ಲೈನ ಮಾಡ್ತಾನೆ. ದ ನೈಟಿಂಗಲ್ ಸೇಸ್ ಈವನ್ ರಿಪ್ಲೈಡ್ ವಿತ್ ಎ ಹ್ಯೂಜ್ ಸೈನ್. ಅಂದರೆ ಅವನು ಏನು ಹೇಳ್ತಾನೆ, ಆ ಒಂದು ನೈಟಿಂಗಲ್ ಏನು ಹೇಳ್ತಪ್ಪ ಅಂದರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ರಿಪ್ಲೈನ ಮಾಡ್ತಾನೆ. ಹ್ಯೂಸ್ ಅಂದರೆ ಒಂದು ನಿಟ್ಟುಸಿರನ್ನು ಬಿಡ್ತಾನೆ. ಆವಾಗ ದೇರ್ ವಿಲ್ ಕಮ್ ಎ ಟೈಮ್ ವೆನ್ ಈವನ್ ದ ಮರ್ಚೆಂಟ್ ಸನ್ ಶಾಲ್ ಬಿಕಮ್ ಈವನ್ ದ ಕಿಂಗ್ ಸನ್. ಅಂದರೆ ಹೇಳ್ತಾನೆ, ಅವು ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ ಈ ಮರ್ಚೆಂಟ್ ಸನ್ ಅಂದರೆ ಈವನ್ ಇದನ್ನೆಲ್ಲ ಮರ್ಚೆಂಟ್ ಸನ್ ಶಾಲ್ ಬಿಕಮ್ ಅ ಕಿಂಗ್ಸ್ ಸನ್. ಅಂದರೆ ಈ ಮರ್ಚೆಂಟ್ ಸನ್ ಒಬ್ಬ ವ್ಯಾಪಾರಿ ಮಗನೀಗ ಈವನ್ ಇದನ್ನಲ್ಲ, ಅವನು ಕೆಲವು ದಿನಗಳ ನಂತರ ಏನಾಗ್ತಾನೆ, ರಾಜನ ಮಗ ಆಗ್ತಾನೆ. ಆ್ಯಂಡ್ ಹಿಸ್ ಓನ್ ಫಾದರ್ ಶಲ್ ಸರ್ವ್ ಹಿಮ್ ಆ್ಯಸ್ ಎ ಸಿಂಪಲ್ ಸರ್ವೆಂಟ್. ಅಂದರೆ ಅವನ ಸ್ವಂತ ತಂದೆ ಇರ್ತಾನಲ್ಲ ಮರ್ಚೆಂಟ್, ಅವನಿಗೆ ಒಬ್ಬ ಸರ್ವೆಂಟ್ ಆಗ್ತಾನೆ, ಒಬ್ಬ ಸೇವಕನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆ ಒಂದು ನೈಟಿಂಗಲ್ ಹೇಳ್ತಾ ಇದೆ ಅಂತ ತನ್ನ ಫಾದರ್ ಮತ್ತು ಮದರ್ಗೆ ಹೇಳ್ತಾನೆ. ಯಾರು? ಈವನ್. ಬೋತ್ ದ ಮರ್ಚೆಂಟ್ ಆ್ಯಂಡ್ ಹೀಸ್ ವೈಫ್ ವರ್ ಶಾಕ್ಡ್. ಅವರಿಬ್ಬರು ಏನು ಮಾಡ್ತಾರೆ, ತುಂಬ ಶಾಕ್ ಆಗ್ತಾರೆ. ಯಾರು? ಮರ್ಚೆಂಟ್ ಮತ್ತು ಮರ್ಚೆಂಟ್ ವೈಫ್. ಆ್ಯಂಡ್ ಫ್ರಮ್ ದಟ್ ಡೇ ದೆ ಸ್ಟಾರ್ಟೆಡ್ ಮಿಸ್ಟ್ರಸ್ಟಿಂಗ್. ಅವತ್ತಿನ ದಿನದಿಂದ ಏನು ಮಾಡ್ತಾರೆ, ಇವನ್ನ ಮಿಸ್ಟ್ರಸ್ಟಿಂಗ್ ಮೀನ್ಸ್ ಅಪನಂಬಿಕೆಯಿಂದ ನೋಡ್ತಾ ಇರ್ತಾರೆ. ಅಂದರೆ ಅವ್ನು ಕಂಡ್ರೆ ಆಗಲ್ಲ, ಹಂಗೆ ತಿರಸ್ಕಾರ ಮಾಡೋದಾಗಿರ್ಬೋದು, ಹಂಗೆ ಅಪನಂಬಿಕೆಯಿಂದ ನೋಡ್ತಾ ಇರ್ತಾರೆ. ಎಸ್, ಮಿಸ್ಟ್ರಸ್ಟಿಂಗ್. ಟ್ರಸ್ಟ್ ಮೀನ್ಸ್ ನಂಬಿಕೆ, ಹೌದಲ್ವಾ? ಟ್ರಸ್ಟ್ ಮೀನ್ಸ್ ನಂಬಿಕೆ, ಮಿಸ್ಟ್ರಸ್ಟ್ ಮೀನ್ಸ್ ಅಪನಂಬಿಕೆ. ವಿತ್ ಎ ಹೆವಿ ಹಾರ್ಟ್ ಈವನ್ ಡಿಸೈಡ್ ಟು ಲೀವ್ ಹಿಸ್ ಹೋಮ್. ಅವನೇನು ಮಾಡ್ತಾನೆ, ಅವ್ರ ಅಪ್ಪ ಅಮ್ಮ ಯಾವಾಗ ಅವನಿಗೆ ತುಂಬ ನೋವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಅದೇ ರೀತಿಯಾಗಿ ಯಾವಾಗ ಮಿಸ್ಟ್ರಸ್ ಮಾಡೋದಕ್ಕೆ ನೋಡ್ತಾರೋ, ಅಂದರೆ ಅವನನ್ನು ಅಪನಂಬಿಕೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಅವತ್ತಿಂದ ಅವನೇನು ಮಾಡ್ತಾನೆ, ಮನೆಯನ್ನು ತೊರಿತಾನೆ. ಹಿ ಲೀವ್ ಹಿಸ್ ಹೋಮ್. ಆ್ಯಂಡ್ ಒನ್ ಡೇ ಹಿ ಬೋಟೆಡ್ ಎ ಬೋಟ್ ಆ್ಯಂಡ್ ಸ್ಟಾರ್ಟಿಂಗ್ ಸೇಲಿಂಗ್. ಅವನೇನು ಮಾಡ್ತಾನೆ, ಒಂದು ಬೋಟನ್ನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಸಣ್ಣದಾದಕ್ಕಿರ್ತಕ್ಕಂಥ ಒಂದು ಬೋಟನ್ನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರು? ಈವನ್. For a long time the boat dancing on the waves and finally came near a large merchant vessel. The crew on the large vessel asked even to come aboard. ಅಂದರೆ ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ, ಒಂದಿನ ಇವನು ಆ ಒಂದು ಸಮುದ್ರದಲ್ಲಿ ಏನೋ ಶಿಪ್ಪಿಂಗಿಗೆ ಹೋಗಿರ್ಬೇಕಾದ್ರೆ ಅಥವಾ ಒಂದು ಬೋಟನ್ನು ಚಲಾಯಿಸ್ಕೊತ ಹೋಗ್ಬೇಕಾದ್ರೆ ಏನಾಗಿರುತ್ತೆ, ಅಲ್ಲಿ ಒಂದು ದೊಡ್ಡದಂತಹ ವೇವ್ ಬರ್ತಾ ಇರುತ್ತೆ. ಆ ವೇವ್ಸಿಗೆ ಏನಾಗ್ತಾ ಇರುತ್ತೆ, ಆ ಒಂದು ಬೋಟ್ ಶೇಕ್ ಆಗ್ತಾ ಇರುತ್ತೆ, ಡ್ಯಾನ್ಸ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇರುತ್ತೆ. ಆ ಒಂದು ಅಲೆಗಳಿಗೆ ಸಿಕ್ಕಿರ್ತಕ್ಕಂಥ ಈವನ್ ಬೋಟ್ ಏನಾಗುತ್ತೆ, ಒಂದು ವೆಸಲ್ ಹತ್ರ ಬರುತ್ತೆ, ಒಂದು ದೊಡ್ಡ ಹಡಗಿನ ಹತ್ರ ಬರುತ್ತೆ. ಆ ಒಂದು ದೊಡ್ಡ ಹಡಗಿನ ಮಾಲೀಕ ಯಾರಾಗಿರ್ತಾನೆ, ಒಬ್ಬ ದೊಡ್ಡ ಮರ್ಚೆಂಟ್ ಆಗಿರ್ತಾನೆ. ದ ಕ್ರೀವ್ ಆನ್ ಎ ಲಾರ್ಜ್ ವೆಸಲ್ ಆಸ್ಕ್ಡ್ ಈವನ್ ಟು ಕಮ್ ಅಬಾರ್ಡ್. ಅವನೇನು ಮಾಡ್ತಾನೆ, ನೀನು ಈ ಒಂದು ನನ್ನ ಒಂದು ವೆಸಲ್ಗೆ ಬಾ ಅಂತ ಹೇಳ್ಬಿಟ್ಟು ಕರಿತಾನೆ. ಯಾರನ್ನ? ಈವನ್ನ. One day they saw some cranes aboard their ship. Even said to the sailors, "Be careful, I hear the bird predicting a storm. Let us find a shelter, or else all the sails will be turned and all the mats will be broken." ಅಂದರೆ ಒಂದಿನ ಏನು ಮಾಡ್ತಾನೆ, ಇವನು ಬೋಟಲ್ಲಿ ಹೋಗಬೇಕಾದ್ರೆ ಹಿ ಸಾ ಸಮ್ ಕ್ರೇನ್ಸ್ ಎಬೋವ್ ದೇರ್ ಶಿಪ್. ಅಂದರೆ ಆ ಒಂದು ಶಿಪ್ನ ಮೇಲೆ ಆ ಒಂದು ಕ್ರೇನ್ಸ್ಗಳು ಹಾರೋಗ್ತಾ ಇರ್ತವೆ, ಅಂದರೆ ಕೊಕ್ಕರೆಗಳು ಹಾರೋಗ್ತಾ ಇರ್ತವೆ, ಕೂಗ್ತಾ ಇರ್ತವೆ. ಈವನ್ ಸೆಡ್ ಟು ದ ಸೇಲರ್ಸ್. ಅವನೇನು ಮಾಡ್ತಾನೆ, ಇವನು ಆ ಸೇಲರ್ಸ್ಗೆ, ನಾವಿಕರಿಗೆ ಹೇಳ್ತಾನೆ, ಬಿ ಕೇರ್ಫುಲ್, ಐ ಹಿಯರ್ ದ ಬರ್ಡ್ ಪ್ರಿಡಿಕ್ಟಿಂಗ್ ಸ್ಟ್ರೋಮ್. ಅಂದರೆ ತುಂಬ ಹುಷಾರಾಗಿರಿ, ನಾನು ಆ ಬರ್ಡ್ಸ್ಗಳು ನನಗೆ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಪ್ರಿಡಿಕ್ಟಿಂಗ್ ಮೀನ್ಸ್ ಮುನ್ಸೂಚನೆ, ಆ ಮುನ್ಸೂಚನೆಯನ್ನು ನನಗೆ ಕೊಡ್ತಾ ಇದ್ದಾವೆ. ಅಂದರೆ ಒಂದು ದೊಡ್ಡ ಸ್ಟ್ರೋಮ್ ಬರ್ತಾ ಇದೆ, ಬಿರುಗಾಳಿ ಬರ್ತಾ ಇದೆ. Let us find a shelter, or else all the sails will be turned and all the mats will be broken. ಅವನೇನು ಹೇಳ್ತಾನೆ, ನಾವು ಇಲ್ಲೇ ಇರೋಣ, ವಾಸಿಸೋಣ, ಅಥವಾ ಎಲ್ಸ್ ಮಾತ್ರ ರಿಟರ್ನ್ ಹೋಗೋಣ, ಮುಂದೆ ಹೋಗೋದು ಬೇಡ, ಯಾಕಂದರೆ ತುಂಬ ದೊಡ್ಡ ಬಿರುಗಾಳಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆ ಬಿರುಗಾಳಿಗೆ ಏನಾಗ್ತಾ ಇರುತ್ತೆ, ಆ ಮ್ಯಾಟ್ಸ್ ಅಂದರೆ ಒಂದು ಶೀಪ್ನ ಒಂದು ಮ್ಯಾಟ್ಸ್
ಏನಾಗುತ್ತೆ ಮುರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾರು ಈವನ್, ಯಾರಿಗೆ ಸೇಲರ್ಸಿಗೆ. ಹೌಎವರ್ ನೋ ಒನ್ ಪೇಡ್ ಎನಿ ಅಟೆನ್ಷನ್ ಆ್ಯಂಡ್ ದೆ ವೆಂಟ್ ಆನ್. ಆದರೆ ಅಲ್ಲಿರ್ತಕ್ಕಂಥ ಸೇಲರ್ಸ್ ಯಾರು ಕೂಡ ಈವನ್ ಮಾತನ್ನು ಕೇಳಲ್ಲ, ಅವರು ಮುಂದೆ ಹೋಗ್ತಾರೆ. But very shortly, just Ivan had said there was a dreadful storm and the ship was badly damaged. ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಈವನ್ ಮಾತನ್ನು ಕೇಳದೆ ಸೇಲರ್ಸ್ ಹೋಗಿರ್ತಾರಲ್ವಾ, ಅದೇನಾಗುತ್ತೆ ಈವನ್ ಹೇಳ್ದಂಗೆ ಆಗುತ್ತೆ. ಅಂದರೆ ದೊಡ್ಡ ಡ್ರೇಡ್ಫುಲ್ ಸ್ಟ್ರೋಮ್ ಅಂದರೆ ಒಂದು ಭಯಂಕರವಾದಂತಹ ಸ್ಟ್ರೋಮ್ ಬರುತ್ತೆ, ಅಂದರೆ ಬಿರುಗಾಳಿ ಬರುತ್ತೆ. ಆ ಬಿರುಗಾಳಿಗೆ ಯಾವುದೋ ಆ ಶಿಪ್ ಸಿಲುಕಿ ಏನಾಗುತ್ತೆ ಬ್ಯಾಡ್ಲಿ ಡ್ಯಾಮೇಜ್ಡ್, ಅಂದರೆ ತುಂಬ ಅಲ್ಲಿ ಇಲ್ಲಿ ಮುರಿದು ಹೋಗಿರುತ್ತೆ. ಇಟ್ ಟುಕ್ ದೆಮ್ ಎ ಲಾಂಗ್ ಟೈಮ್ ಟು ರಿಪೇರ್ ದ ಶಿಪ್. ಅಂದರೆ ಆ ಒಂದು ಶಿಪ್ ಮುರಿದಿರುತ್ತವಲ್ಲ, ಆ ಮುರಿದಿರ್ತಕ್ಕಂಥ ಶಿಪ್ನ ರಿಪೇರ್ ಮಾಡಲಿಕ್ಕೆ ತುಂಬ ಸಮಯ ಆಗುತ್ತೆ. ಜಸ್ಟ್ ಆ್ಯಸ್ ದೆ ಫಿನಿಶ್ಡ್ ದೆ ಹಿಯರ್ಡ್ ಸಮ್ ಸ್ವ್ಯಾನ್ಸ್ ಎಬೋವ್ ದೆಮ್. ಬಟ್ ಆದರೆ ಅದನ್ನ ರಿಪೇರ್ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಸೇಲರ್ಸು ಕೆಲವೊಂದು ಸ್ವ್ಯಾನ್ ಮೀನ್ಸ್ ಹಂಸಗಳು ಕುಗ್ತಿರ್ತಕ್ಕಂಥ ಸೌಂಡನ್ನು ಕೇಳ್ತಾರೆ. ವಾಟ್ ಆರ್ ದೇ ಟಾಕಿಂಗ್ ಅಬೌಟ್? ಅವೇನು ಮಾತಾಡ್ತಾ ಇದ್ದಾವೆ, ಅದ್ರ ಬಗ್ಗೆ ಮಾತಾಡ್ತಿದ್ರೆ. ಇನ್ಕ್ವೈರ್ ಸೆವರಲ್ ಆಫ್ ಮ್ಯಾನ್ಸ್ ದಿಸ್ ಟೈಮ್ ವಿತ್ ಇಂಟ್ರೆಸ್ಟ್. ಅಲ್ಲಿರ್ತಕ್ಕಂಥ ಸೇಲರ್ಸ್ ಆಗಿರ್ಬೋದು ಮತ್ತು ಕೆಲವೊಂದು ಜನ ಏನು ಮಾಡ್ತಿರ್ತಾರೆ, ಅದು ಹಂಸಗಳು ಏನು ಮಾತಾಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಅವ್ರವ್ರ ಮಧ್ಯೆ ಮಾತಾಡ್ತಾ ಏನು ಮಾಡ್ತಾರೆ, ತುಂಬ ಒಂದು ಕ್ಯೂರಿಯಸ್ ಆಗಿ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಬಂದುಬಿಟ್ಟು ಇವನ್ನ ಕೇಳ್ತಾರೆ ತುಂಬ ಇಂಟ್ರೆಸ್ಟಿಂದ. ಬಿ ಕೇರ್ಫುಲ್ ಅಡ್ವೈಸ್ಡ್ ಈವನ್ ಏನು ಮಾಡ್ತಾನೆ, ಬಿ ಕೇರ್ಫುಲ್ ಆಗಿರಿ ಅಂತ ಅಡ್ವೈಸ್ ಮಾಡ್ತಾನೆ. ಯಾರಿಗೆ? ಒಂದು ಸೇಲರ್ಸಿಗೆ. ದೇ ಆರ್ ಸೇಯಿಂಗ್ ದಟ್ ದ pirates, the terrible sea robbers are near. If we do not enter a harbor at once, they will imprison and kill us. ಅವನೇನು ಮಾಡ್ತಾನೆ, ತುಂಬ ಕೇರ್ಫುಲ್ ಆಗಿರಿ. ಅವು ಏನು ಹೇಳ್ತಿದ್ದಾವಂದರೆ, ದೇ ಆರ್ ಸೇಯಿಂಗ್ ದ ಪೈರೇಟ್ಸ್, ಅಂದರೆ ಪೈರೇಟ್ಸ್ ಮೀನ್ಸ್ ಕಡಲ್ಗಳ್ಳರು, ಅಂದರೆ ಒಂದು ಶಿಪ್ಪನ್ನು ರಾಬ್ರಿ ಮಾಡ್ತಕ್ಕಂಥ ಕಳ್ಳರಿಗೆ ನಾವು ಪೈರೇಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅವರು ಬರ್ತಾ ಇದ್ದಾರೆ, ಅವ್ರು ಬಂದುಬಿಟ್ರೆ ನಮ್ಮನ್ನ ಏನು ಮಾಡ್ತಾರೆ, ನಮ್ಮನ್ನು ಕೊಲ್ಲಬಹುದು ಅಥವಾ ನಮ್ಮಿಂದ ಏನಾದರೂ ದೋಚ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ. ಯಾರು? ಈವನ್. ಯಾರಿಗೆ? ಸೇಲರ್ಸಿಗೆ. ದಿಸ್ ಟೈಮ್ ಎವ್ರಿಬಡಿ ಡಿಡ್ ಆ್ಯಸ್ ಈವನ್ ಸೆಡ್ ಆ್ಯಂಡ್ ಹೈಡ್ ಇನ್ ಎ ಹಾರ್ಬರ್. ಅವನೇನು ಹೇಳ್ತಾನೆ, ಬಟ್ ಆದರೆ ಈ ಒಂದು ಟೈಮಲ್ಲಿ ಈವನ್ ಹೇಳ್ದಂಗೆ ಎಲ್ಲ ಸೇಲರ್ಸ್ ಕೂಡ ಕೇಳ್ತಾರೆ. ಫ್ರಮ್ ದೇ saw some ships being attacked by a pirates and were very thankful that ದೇ ಹ್ಯಾಡ್ ಲಿಸನ್ ಟು ಈವನ್. ಬಟ್ ಸ್ವಲ್ಪ ಸಮಯದ ನಂತರ ಏನು ಮಾಡ್ತಾರೆ, ಎಲ್ಲರೂ ಕೂಡ ಆ ಒಂದು ಹಾರ್ಬರಲ್ಲಿ ಬಂದರಿನಲ್ಲಿ ಬಂದುಬಿಟ್ಟು ಆಡ್ಕೊಳ್ತಾರೆ, ಅಂದರೆ ಬಚ್ಚಿಟ್ಕೊಳ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಅಲ್ಲಿಗೆ ಕಡಲ್ಗಳ್ಳರು ಅಂದರೆ ರಾಬ್ರಿ ಮಾಡೋದಕ್ಕೆ ಬರ್ತಾರೆ. ಯಾರು? ಪೈರೇಟ್ಸ್ ಬಂದುಬಿಟ್ಟು ಅಲ್ಲಿರ್ತಕ್ಕಂಥ ಅವ್ರ ದೋಣಿಗಳಿರ್ತಾವಲ್ಲ ಅವನ್ನೆಲ್ಲ ಅಟ್ಯಾಕ್ ಮಾಡಿ ಅಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಬಟ್ ಸ್ವಲ್ಪ ಸಮಯದ ನಂತರ ಸೇಲರ್ಸ್ ಎಲ್ಲ ಈವನ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತಾರೆ, ಅಂದರೆ ತುಂಬ ಥ್ಯಾಂಕ್ಸನ್ನು ಹೇಳ್ತಾರೆ. ಯಾಕಂದರೆ ಈವನ್ ಮಾತು ಕೇಳಿದ್ದಕ್ಕೆ ತಾನೇ ಅವರೆಲ್ಲ ಇವತ್ತು ಉಳ್ಕೊಂಡ್ರು. ಇಲ್ಲಾಂದರೆ ಬಂದಿರ್ತಕ್ಕಂಥ ಪೈರೇಟ್ಸ್ ಏನು ಮಾಡ್ತಾಯಿದ್ರು, ಇವ್ರನ್ನೂ ದೋಚ್ತಾಯಿದ್ರು, ಅದೇ ರೀತಿ ಇವ್ರನ್ನ ಕೊಲ್ತಾಯಿದ್ರು. ಸೊ ಆದ್ದರಿಂದ ಈವನ್ಗೆ ತುಂಬ ಥ್ಯಾಂಕ್ಸನ್ನು ಹೇಳಿಬಿಟ್ಟು ಹೋಗ್ತಾರೆ. ಯಾರು? ಸೇಲರ್ಸು. When the danger was over, the sailors with Ivan went further and anchored near a town large and unknown to the merchants. ಅಂದರೆ ಆ ಡೇಂಜರ್ ಮುಗಿದ ತಕ್ಷಣ ಏನು ಮಾಡ್ತಾರೆ, ಸೇಲರ್ಸ್ ಮತ್ತು ಈವನ್ ಅವ್ರೇನು ಮಾಡ್ತಾರೆ, ಒಂದು ಅಪರಿಚಿತ ಪ್ರದೇಶಕ್ಕೆ ಹೋಗಿ ಏನು ಮಾಡ್ತಾರೆ, ಸ್ಟೇ ಆಗ್ತಾರೆ. ಆ ಪಟ್ಟಣ ಯಾವುದಂತ ಅವ್ರು ಯಾರಿಗೂ ಕೂಡ ಗೊತ್ತಾಗಲ್ಲ. ಯಾರಿಗೆ? ಈವನ್ ಮತ್ತು ಮರ್ಚೆಂಟ್ಸ್ ಆಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಸೇಲರ್ಸ್ಗಾಗಿರ್ಬೋದು. ಅಲ್ಲಿ ಹೋಗ್ಬಿಟ್ಟು ಆ ಒಂದು ಶಿಪ್ನ ಏನು ಮಾಡ್ತಾರೆ, ಎನ್ಕ್ರೂಡ್ ಮಾಡ್ತಾರೆ, ಅಂದರೆ ಲಂಗರ ಹಾಕಿಬಿಟ್ಟು ನಿಲ್ಲಿಸ್ತಾರೆ. ಯಾರು? ಸೇಲರ್ಸ್ ಮತ್ತು ಈವನ್. ಎಸ್ ಹೌದಲ್ವಾ? ಈ ರೀತಿಯಾಗಿ ಇಂದಿನ ತರಗತಿಯಲ್ಲಿ ನಾವು ಈವನ್ ಯಾವ ರೀತಿಯಾಗಿ ಒಂದು ಡೆಡ್ಫುಲ್ ಸ್ಟ್ರೋಮಿಂದ ಸೇಲರ್ಸ್ನ ಯಾವ ರೀತಿಯಾಗಿ ಸೇವ್ ಮಾಡ್ದ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಹೌದಾ? ಎಸ್, ಐ ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.